ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ ಮತ್ತೆ ವಿಫಲ. ಡೆಲ್ಲಿ ಬ್ಯಾಟರ್ಗಳ ಅಬ್ಬರ, CSKಗೆ ಎರಡನೆಯ ಹೀನಾಯ ಸೋಲು. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ನಿನ್ನೆ ಚೆನ್ನೈನ ಚೆಪಕ್ ಮೈದಾನದಲ್ಲಿ ನಡೆದಂಥ IPL ಪಂದ್ಯ ಇದೆಯಲ್ಲ, ಅಂದರೆ CSK ಮತ್ತು ಡೆಲ್ಲಿ ತಂಡದ ನಡುವಿನ ನಡೆದಂಥ IPL ಪಂದ್ಯ ನಿಜಕ್ಕೂ ಒಂದು ಎಂಟರ್ಟೈನಿಂಗ್ ಆಗಿತ್ತು. ಕೊನೆ ತನಕ ಕೂಡ ಯಾರೊಬ್ಬರೂ ಕೂಡ ಚೆನ್ನೈ ಮೈದಾನದಿಂದ ಹೊರಗೆ ಹೋಗಲಿಲ್ಲ. ಕಾರಣ ಚೆನ್ನೈ ಗೆಲ್ಲಬೇಕಿತ್ತು, ಆದರೆ ಗೆಲ್ಲಿಲ್ಲ. ಡೆಲ್ಲಿ ಬ್ಯಾಟರ್ಗಳ ಅಬ್ಬರದ ಮುಂದೆ ಚೆನ್ನೈನ ಬೌಲರ್ಗಳು ಮಕಾಡೆ ಮಲಗಿಬಿಟ್ರು. ಹಾಗಾಗಿ ಎರಡನೆಯ ಸೋಲನ್ನು ಚೆನ್ನೈ ಕಾಣಬೇಕಾಗಿ ಬಂತು. ಡೆಲ್ಲಿ ತಂಡ ಗೆದ್ದು ಚೆನ್ನೈ ತಂಡವನ್ನು ಸೋಲಿಸಿ ರೋಚಕವಾಗಿಗಿಂತ ಆರಾಮಾಗಿ ಗೆದ್ದು ಇದೀಗ IPLನ ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮ್ಯಾಚ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋದರೆ, ಟಾಸ್ ಗೆದ್ದಂಥ ಪಂಜಾಬ್ ತಂಡ ಚೆನ್ನೈಗೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ತಂಡ ತನಗೆ ಕೊಟ್ಟ ಅವಕಾಶವನ್ನು ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗವನ್ನು ಮಾಡಿಕೊಂಡು ಭರ್ಜರಿಯಾಗಿ 209 ರನ್ಗಳ ದಾಖಲೆಯ ಒಂದು ಮೊತ್ತವನ್ನು ಪೇರಿಸಿತು ಮತ್ತು ಆ ದಾಖಲೆಯ ಮೊತ್ತವನ್ನು ಪಂಜಾಬ್ಗೆ ಕೊಡ್ತು. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ತಂಡದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಂದರೆ ವಿಶ್ವಕಪ್ ಹೀರೋ ಅಂದರೆ T20 ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ ಮತ್ತೆ 7 ರನ್ಗೆ ತನ್ನ ವಿಕೆಟನ್ನು ಕಳ್ಕೊಂಡ್ರು. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೌನ್ಸ್ ಇತ್ತು, ಆದರೆ ಆ ಬೌನ್ಸ್ ಮತ್ತು ಕೆಲವೊಂದು ಮೂಮೆಂಟನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾದಂಥ ಸಂಜು ಸ್ಯಾಮ್ಸನ್ ಕೇವಲ 7 ರನ್ ಮಾಡಿ ಔಟ್ ಆದರು. ಅದಾದ ನಂತರ ಗಾಯಕ್ವಾಡ್ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ರನ್ನನ್ನು ಪೇರಿಸಿದರು. ಅವರು ಕೂಡ 22 ಬಾಲ್ಗಳಲ್ಲಿ 28 ರನ್ ಹೊಡೆದು ಔಟ್ ಆದರು. ಆದರೆ ಆಯುಷ್ ಮಾತ್ರೆ ಮತ್ತೊಬ್ಬ ಅಂಡರ್-19 ವರ್ಲ್ಡ್ ಕಪ್ಪನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಕ್ಯಾಪ್ಟನ್ ಆಯುಷ್ ಮಾತ್ರೆ 43 ಎಸೆತದಲ್ಲಿ ಭರ್ಜರಿಯಾದಂಥ ಸಿಕ್ಸರ್ ಮತ್ತು ಬೌಂಡ್ರಿಗಳ ನೆರವಿನಿಂದ 73 ರನ್ನನ್ನು ಹೊಡೆದರು. ಅಷ್ಟೊತ್ತಿಗಾಗಲೇ ಒಂದು ಹಂತಕ್ಕೆ ತಂಡ ಸುಧಾರಿಸಿಕೊಳ್ತು ಮತ್ತು ಒಂದಿನ್ನು 170-180 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡುವ ಹಂತದಲ್ಲಿ ಇತ್ತು. ಆದರೆ ಅದಾದ ನಂತರ ಬಂದಂಥ ಸರ್ಫರಾಜ್ ಖಾನ್ ಮತ್ತು ಶಿವಮ್ ದುಬೆ ಕೂಡ ವಿಶ್ವಕಪ್ನ ಹೀರೋ ಅಂತ ಹೇಳ್ಬೋದು. ಇವರಿಬ್ಬರು ಕೂಡ ಭರ್ಜರಿಯಾದ ಸಿಕ್ಸರ್ ಮತ್ತು ಬೌಂಡ್ರಿಗಳ ನೆರವಿನಿಂದ ತಂಡವನ್ನು 209 ರನ್ಗಳ ಗಡಿ ದಾಟಿಸುವಲ್ಲಿ ಸಫಲರಾಗ್ತಾರೆ. 27 ಎಸೆತದಲ್ಲಿ ಶಿವಮ್ ದುಬೆ ಬರೋಬ್ಬರಿ 45 ರನ್ನನ್ನು ಬಾರಿಸ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ನೋಡಿದ ಇನ್ನಿಂಗ್ಸಲ್ಲಿ ಸರ್ಫರಾಜ್ ಖಾನ್ ಅವರ ಈ ಬೌಂಡ್ರಿ ಹೊಡೆದಿದೆಯಲ್ಲ, ಮೊದಲು ಬೌಂಡ್ರಿ ಹೊಡೆದಿದ್ದು ವಿಕೆಟ್ ಕೀಪರ್ ಹಿಂದಾಗಿರ್ಬೋದು, ಅಥವಾ ವಿಕೆಟ್ ಕೀಪರ್ ಮತ್ತು ಪಾಯಿಂಟ್ನ ನಡುವೆ ಸ್ಲಿಪ್ ನಡುವೆ ಮಾಡಿದಂಥ ಕಟ್ ಆಗಿರ್ಬೋದು, ಅಥವಾ ಹರ್ಷದೀಪ್ ಸಿಂಗ್ ಅವರಿಗೆ ಫಸ್ಟ್ ಬೌಂಡ್ರಿಯನ್ನು ಫ್ರಂಟ್ ಫುಟ್ ಬಂದು ಆಡಿದ್ದಾಗಿರ್ಬೋದು. ಇಂಥ 6 ಬೌಂಡ್ರಿ ಕೂಡ ವಿಶೇಷವಾಗಿತ್ತು. ಆ 6 ಬೌಂಡ್ರಿಗಳ ನೆರವಿನಿಂದ ಕೇವಲ 12 ಬಾಲ್ನಲ್ಲಿ 32 ರನ್ ಹೊಡೆದು ಭರ್ಜರಿಯಾಗಿ ಚೆನ್ನೈ ತಂಡ 209 ರನ್ಗಳ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಲು ಸಫಲವಾಯಿತು. ಇನ್ನು ಡೆಲ್ಲಿ ಬೌಲಿಂಗ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ಡೆಲ್ಲಿ ಬೌಲಿಂಗ್ನಲ್ಲಿ ಯಾರು ಇಷ್ಟು ರನ್ ಹೊಡೆದನ್ನು ನೋಡ್ತಾ ಹೋದರೆ, ಹರ್ಷದೀಪ್ ಸಿಂಗ್ ಅವರು 4 ಓವರ್ ಮಾಡಿ 41 ರನ್ ನೀಡಿದರು. T20 ಅಂದ್ಕೂಡಲೇ ಅದು ಸ್ವಲ್ಪ, ಅದರಲ್ಲೂ ಭಾರತದ ಒಂದು ದೇಶದಲ್ಲಿ T20 ಅಂದ್ಕೂಡಲೇ ಅದು ಬ್ಯಾಟರ್ಗಳಿಗೆ ಮಾತ್ರ ಮರ್ಯಾದಿರುತ್ತೆ. ಬೌಲರ್ ಅಂದ್ಕೂಡಲೇ ಸ್ವಲ್ಪ ಮಟ್ಟಿಗೆ ಅದು ಬೌಲಿಂಗ್ನಲ್ಲಿ ಅಥವಾ ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು. ಜೇವಿಯರ್ ಅವರು 4 ಓವರ್ ಮಾಡಿ 48 ರನ್ ನೀಡಿದ್ರು, 1 ವಿಕೆಟ್ ಪಡ್ಕೊಂಡ್ರು. ಜೇಸನ್ ಅವರು 4 ಓವರ್ ಮಾಡಿ 43 ರನ್ನನ್ನು ಹೊಡೆದರು. ವೈಜಾಗ್ ಬೆಂಗಳೂರು ಹುಡುಗ 4 ಓವರ್ ಬೌಲಿಂಗ್ ಮಾಡಿ 38 ರನ್ನನ್ನು ನೀಡಿ 2 ವಿಕೆಟ್ಗಳನ್ನು ಪಡ್ಕೊಂಡ್ರು. ಅದರಲ್ಲೂ ಮುಖ್ಯವಾಗಿ ಸರ್ಫರಾಜ್ ಖಾನ್ ಅವರು ಕೂಡ ವಿಕೆಟ್ ಇತ್ತು. ಇನ್ನು ಚಹಲ್ ಕೂಡ 3 ಓವರ್ ಮಾಡಿ 21 ರನ್ನನ್ನು ನೀಡಿ 1 ವಿಕೆಟನ್ನು ಪಡ್ಕೊಂಡ್ರು. ಇನ್ನು ಬೃಹತ್ ಟಾರ್ಗೆಟ್ ಬೆನ್ನತ್ತಿದಂಥ ಪಂಜಾಬ್ನ ಬ್ಯಾಟಿಂಗ್ ನೋಡ್ತಾ ಇದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು. ಯಾಕಂದರೆ ಪ್ರಿಯಾಂಶು ಆರ್ಯ 11 ಬಾಲ್ನಲ್ಲಿ 39 ರನ್ನನ್ನು ಹೊಡೆದ್ರು. ಅದರಲ್ಲಿ 3 ಬೌಂಡ್ರಿ ಮತ್ತು 4 ಸಿಕ್ಸರ್ ಇತ್ತು. ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಎಂಟರ್ಟೈನಿಂಗ್ ಆಗಿತ್ತು, ತುಂಬ ಕಾನ್ಫಿಡೆಂಟ್ ಆಗಿ ಆಡಿದ್ರು. ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸಿದಂಥ ಪ್ರಭ್ ಸಿಮ್ರನ್ ಅವರು 34 ಎಸೆತದಲ್ಲಿ 43 ರನ್ ಹೊಡೆದ್ರು. ಅಷ್ಟೊತ್ತಿಗಾಗಲೇ ತಂಡ ಸೋಲುವ ಭೀತಿಯಿಂದ ಹೊರಗೆ ಬಂದು ಗೆಲುವಿನ ಒಂದು ಪಯಣದ ಅತ್ತ ಸಾಗಿತ್ತು. ಅದಾದ ನಂತರ ಬಂದಂಥ ಆಸ್ಟ್ರೇಲಿಯನ್ ಹುಡುಗ, ಲಾಸ್ಟ್ ಟೈಮ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದರು, ಕೊನೆಯಲ್ಲಿ ಕೂಪರ್ ಅವರು 36 ರನ್ನನ್ನು ಹೊಡೆದ್ರು. 22 ಎಸೆತದಲ್ಲಿ 36 ರನ್ನನ್ನು ಹೊಡೆದ್ರು. ಅದಾದ ನಂತರ ಬಂದಂಥ ಶ್ರೇಯಸ್ ಅಯ್ಯರ್ ಇನ್ನಿಂಗ್ಸ್ ಕಟ್ಟಿಕೊಂಡು ತಂಡವನ್ನು ಗೆಲ್ಲಿಸಿದ್ರು. ಅವರು ಕೂಡ 29 ಎಸೆತದಲ್ಲಿ 50 ರನ್ನನ್ನು ಸಿಡಿಸಿ ಡೆಲ್ಲಿ ಸತತವಾಗಿ ಎರಡನೆಯ ಗೆಲುವನ್ನು ಕಂಡು ಅಂಕಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಅದೇ ರೀತಿ CSK ಎರಡನೇ ಸೋಲನ್ನು ಕಂಡು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಚೆನ್ನೈ ಪರ ಯಾರು ಬೌಲಿಂಗನ್ನು ಮಾಡಿದ್ರು, ಯಾವ ರೀತಿಯಲ್ಲಿ ಬೌಲಿಂಗ್ ಮಾಡಿದ್ರು ಅನ್ನೋದು ನೋಡ್ತಾ ಹೋದರೆ, ಕಲೀಲ್ 3 ಓವರ್ ಮಾಡಿ 28 ರನ್ ಕೊಟ್ಟರು. ಮ್ಯಾಟ್ ಹೆನ್ರಿ, ನ್ಯೂಜಿಲೆಂಡ್ನ ಎಕ್ಸ್ಪೀರಿಯನ್ಸ್ ಬೌಲರ್ ಮ್ಯಾಟ್ ಹೆನ್ರಿ 4 ಓವರ್ ಬೌಲಿಂಗ್ ಮಾಡಿ 52 ರನ್ ಕೊಟ್ಟು 2 ವಿಕೆಟ್ಗಳನ್ನು ಕಬಳಿಸಿದರು.
ಅನ್ಶುಲ್ ಕಂಬೋಜ್ ಅವರು 3.4 ಓವರನ್ನು ಮಾಡಿ 43 ರನ್ ನೀಡಿ 2 ವಿಕೆಟ್ಗಳನ್ನ ಕಬಳಿಸ್ಕೊಂಡ್ರು. ಇನ್ನು ಇದರ ಪಂದ್ಯದ ಸಾರಾಂಶ ಆದರೆ ಇದೀಗ ಪಂಜಾಬ್ ತಂಡ 2 ಮ್ಯಾಚನ್ನು ಗೆದ್ದುಕೊಂಡು 4 ಪಾಯಿಂಟ್ನೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ 1 ಮ್ಯಾಚನ್ನು ಗೆದ್ದು 2 ಅಂಕಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ 2ನೇ ಸ್ಥಾನದಲ್ಲಿದೆ. RCB ಕೂಡ 1 ಪಂದ್ಯದಲ್ಲಿ 1 ಗೆದ್ದು 2 ಅಂಕವನ್ನು ಪಡ್ಕೊಂಡು ರನ್ ರೇಟ್ ಆಧಾರದಲ್ಲಿ 3ನೇ ಸ್ಥಾನದಲ್ಲಿದೆ. ಜೊತೆಗೆ ಇವತ್ತು 2 ಭರ್ಜರಿಯಾದಂಥ ಎಂಟರ್ಟೈನಿಂಗ್ ಅಂತ ಮ್ಯಾಚ್ ಇದೆ. ಒಂದು ಮುಂಬೈ ವರ್ಸಸ್ ಡೆಲ್ಲಿ ಇದೆ, ಅದು ಕೂಡ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು. ಜೊತೆಗೆ GT ವರ್ಸಸ್ RR ಇದೆ, ಅದು ಕೂಡ ಸಂಜೆ 7 ಸ್ಟಾರ್ಟ್ ಆಗುತ್ತೆ. ಈ 2 ಪಂದ್ಯದ ಅಪ್ಡೇಟ್ ನಾವು ಕೊಡ್ತೇವೆ. ಒಂದು ಹಂತಕ್ಕೆ ಸಂಜು ಸ್ಯಾಮ್ಸನ್ ಅವರ ವಿಫಲತೆ ಇದೀಗ ಚೆನ್ನೈ ತಂಡಕ್ಕೆ ಕಾಡಿದರೂ ಕೂಡ ಚೆನ್ನೈ ತಂಡದ ಕ್ಯಾಪ್ಟನ್ ಅವರ ಒಂದು ಯೋಚನೆ ಜೊತೆಗೆ ಚೆನ್ನೈನ ಬೌಲಿಂಗ್ ವಿಭಾಗ ತುಂಬ ದುರ್ಬಲವಾಗಿ ಇದೀಗ ಕಾಣ್ತಾ ಇದೆ. ಅದು ಈಗ ಚೆನ್ನೈನ ಸೋಲಿಗೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.